ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಶೇಷ ಶ್ರೀರಾಮನವಮಿ. ಮರ್ಯಾದಾ ಪುರುಷ ಶ್ರೀರಾಮ ಜನಿಸಿದ್ದು ಚೈತ್ರ ಶುದ್ಧ ನವಮಿಯಂದು ಅಭಿಜಿತ್ ಮುಹೂರ್ತದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ. ಸಮಯ ಮಧ್ಯಾಹ್ನ ಸುಮಾರು 12ರಿಂದ 2 ಗಂಟೆ ಇರ್ಬೋದು. 12th of 240 BCE ಅಂತ ಅಂದರೆ ಕ್ರಿಸ್ತ ಪೂರ್ವದಲ್ಲಿ ಇಕ್ವಾಕ್ಷು ವಂಶದ 81ನೇ ಚಕ್ರವರ್ತಿಯಾಗಿ ಶ್ರೀರಾಮರು ಆಳ್ವಿಕೆಯನ್ನು ನಡೆಸ್ತಾರೆ. ಈ ದಿನ ಶ್ರೀರಾಮನ ಜನ್ಮೋತ್ಸವವನ್ನು ಹಿಂದೂಗಳು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಯಾಕಂತ ಅಂದರೆ ಶ್ರೀರಾಮನು ಅಯೋಧ್ಯೆಯ ರಾಜ ದಶರಥ ಮತ್ತು ತಾಯಿ ಕೌಸಲ್ಯೆಯ ಮಗನಾಗಿ ಜನಿಸ್ತಾರೆ. ಅಷ್ಟೇ ಅಲ್ಲದೆ ರಾಮನು ಧರ್ಮದ, ಸತ್ಯದ ಹಾಗೂ ನ್ಯಾಯದ ಪ್ರತಿರೂಪನಾಗಿರ್ತಾರೆ. ಪ್ರತಿಯೊಬ್ಬರಿಗೂ ಇವರು ಮಾದರಿಯ ರಾಜನಾಗಿ ಇರ್ತಾರೆ. ಈ ದಿನ ರಾಮನ ದೇವಾಲಯಗಳಲ್ಲಿ ಹಾಗೂ ರಾಮನ ನಿಜ ಭಕ್ತ ಹನುಮನ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತಿರುತ್ತೆ. ನಾನು ಕೂಡ ಸಿಂಪಲ್ ಆಗಿ ಪೂಜೆಯನ್ನು ಮುಗಿಸಿ ಅದೇ ರೀತಿ ರಾಮನ ಗುಡಿಗೆ ಹೋಗಿ ದರ್ಶನವನ್ನು ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಹೊರಟ್ವಿ. ಹಾಗೆ ದಾರಿಯಲ್ಲಿ ನೀವು ನೋಡ್ಬೋದು ಸುತ್ತ ಹಚ್ಚ ಹಸಿರು ಗಿಡ ಮರಗಳು. ಈ ಟೈಮಲ್ಲಿ ಅಂತಂದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಹನುಮನ ದರ್ಶನ ಹಾಗೂ ಶ್ರೀರಾಮನ ದರ್ಶನವನ್ನು ಪಡೆದುಕೊಂಡು ವಿಶೇಷವಾಗಿ ಕೋಸಂಬರಿ, ಮಜ್ಜಿಗೆ, ಪಾನಕ ಪ್ರಸಾದವಾಗಿ ಕೊಡ್ತಾರೆ ರಾಮನವಮಿಯಂದು. ಯಾಕಂತಂದರೆ ತುಂಬ ಬಿಸಿಲಿರುತ್ತೆ, ದೇಹಕ್ಕೆ ತಂಪು ಅನ್ನೋ ಒಂದು ಕಾರಣಕ್ಕೆ ಪಾನಕ, ಮಜ್ಜಿಗೆ, ಕೋಸಂಬರಿಯನ್ನು ಕೊಡ್ತಾರೆ. ಶ್ರೀರಾಮ ಜನಿಸಿದಂತಹ ಅದ್ಭುತ ಪುಣ್ಯ ಭೂಮಿಯಲ್ಲಿ ನಾವೆಲ್ಲ ಜನಿಸಿದ್ದೀವಿ ಅನ್ನೋದೇ ಒಂದು ದೊಡ್ಡ ಧನ್ಯತೆಯ ಭಾವ ಅಲ್ವಾ. ಸೊ ಯಾರೆಲ್ಲ ಪೂಜೆ ಮಾಡಿದ್ದೀರಾ, ರಾಮನ ಕೃಪೆಗೆ ಪಾತ್ರರಾಗಬೇಕು ಅಂತ ಉಪವಾಸ ವ್ರತಗಳನ್ನು ಮಾಡಿ ಪೂಜೆ ಮಾಡಿರ್ತಾರೆ, ಎಲ್ಲರಿಗೂ ರಾಮನ ಅನುಗ್ರಹವಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.